ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ವೀಕ್ಷಕರೇ. ಇವತ್ತು ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಸ್ನ್ಯಾಕ್ ಐಟಮ್ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಪನ್ನೀರ್ ಪಕೋಡ. ಇದು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿ ತಿಂದ್ರೆ ಮಜಾ. ಈ ಚಳಿಗಾಲದಲ್ಲಿ ಇಂಥ ಸ್ನ್ಯಾಕ್ ಮಾಡ್ಕೊಂಡು ತಿಂದರೆ ಎಂಜಾಯ್ ಮಾಡ್ಬೋದು. ಸೊ ಇದನ್ನ ಹೆಂಗೆ ಮಾಡಬೇಕಂತ ನಿಮ್ಗೀಗ ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಇದನ್ನು ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಪ್ರಾಸೆಸ್ ನೋಡೋಣ ಬನ್ನಿ. ಫಸ್ಟು 200 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಈ ಪನ್ನೀರ್ನ ಸ್ಕ್ವೇರ್ ಪೀಸಸ್ ಕಟ್ ಮಾಡ್ಕೋಬೇಕು. ಈ ಥರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಪನ್ನೀರು ಸಾಫ್ಟ್ ಆಗಿರಬೇಕು, ಗಟ್ಟಿ ಇರಬಾರ್ದು. ಈ ಥರ ಸಾಫ್ಟ್ ಸ್ಪಾಂಜಿ ಆಗಿರಬೇಕು. ನೋಡಿ, ಈ ಥರ ಸ್ಕ್ವೇರ್ ಪೀಸಸ್ ಕಟ್ ಮಾಡ್ಕೋಬೇಕು. ಇವಾಗ ಈ ಪನ್ನೀರ್ ನೋಡಿ, ಈ ಥರ ಸಾಫ್ಟ್ ಆಗಿ ಸ್ಪಂಜಿಯಾಗಿ ಇರಬೇಕು. ಈಗ ಮಸಾಲ ಮಾಡ್ಕೊಳ್ಳೋಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಾಟ್ ಮಸಾಲ 1 ಸ್ಪೂನು, ಕಸ್ತೂರಿ ಮೇಥಿ ಪೌಡರ್ 1 ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನ್, ಅದಾದಮೇಲೆ ಉಪ್ಪು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಪನ್ನೀರ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಮಸಾಲ ಎಲ್ಲ ಪನ್ನೀರಲ್ಲಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಈ ಮಸಾಲ ಎಲ್ಲ ಪನ್ನೀರ್ಗೆ ಅಂಟ್ಕೋಬೇಕು. ಸೊ ಇದನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಬ್ಯಾಟರ್ ಮಾಡ್ಕೋಬೇಕು. ಬ್ಯಾಟರ್ ಹೆಂಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಗ್ರಾಮ್ ಫ್ಲೋರ್, ರೈಸ್ ಫ್ಲೋರ್ ಹಾಕ್ಕೋಬೇಕು. 250 ಗ್ರಾಮ್ ಫ್ಲೋರು, 50 ಗ್ರಾಮ್ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು. ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್, ಆಮೇಲೆ ಟರ್ಮರಿಕ್ ಪೌಡರ್, ಅದಾದಮೇಲೆ ಗರಂ ಮಸಾಲ ಪೌಡರ್, ಆಮೇಲೆ ಹಿಂಗು, ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಆಮೇಲೆ ಬೇಕಿಂಗ್ ಪೌಡರ್ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಉಪ್ಪು ಹಾಕಕ್ಕೆ ಮರಿಬೇಡಿ, ತುಂಬ ಇಂಪಾರ್ಟೆಂಟು. ಉಪ್ಪಿಲ್ಲ ಅಂದರೆ ಮತ್ತೆ ಟೇಸ್ಟ್ ನಿಮಗೆ ಸಿಗಲ್ಲ. ಸೊ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಹಿಟ್ಟು ಥರ ಮಾಡ್ಕೋಬೇಕು. ಥಿಕ್ ಬ್ಯಾಟರ್ ಮಾಡ್ಕೋಬೇಕು. ತುಂಬ ನೀರಾಗಿ ಇರಬಾರ್ದು, ತುಂಬ ಗಟ್ಟಿಯಾಗಿ ಇರಬಾರ್ದು. ಸೊ ಈ ಥರ ಮಾಡ್ಕೋಬೇಕು ಬ್ಯಾಟರ್ನ. ಈಗ ಕಡಾಯಿನ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಈ ಪನ್ನೀರ್ನ ಆ ಬ್ಯಾಟರಲ್ಲಿ ಹಾಕಿಬಿಟ್ಟು ಫ್ರೈ ಮಾಡಬೇಕು. ನೋಡಿ, ಈ ಥರ ಬ್ಯಾಟರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಸೊ ಒಂದೊಂದಾಗಿ ಈ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಇದು ಲೈಟ್ ಬ್ರೌನ್ ಆಗೋ ತನಕ ಕುಕ್ ಮಾಡ್ಕೋಬೇಕು. ಸೊ ಫ್ಲೇಮು ಸಿಮ್ಮಲ್ಲಿ ಇಟ್ಕೋಬೇಕು.
ಸೊ ಲೈಟ್ ಬ್ರೌನ್ ಆಗೋ ತನಕ ಅದನ್ನು ಕುಕ್ ಮಾಡ್ಕೊಳ್ಳಿ. ಸೊ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೋಬೇಕು, ಅದನ್ನು ಮರಿಬೇಡಿ. ಈಗ ಕುಕ್ ಆದಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಅದು ಟಿಶ್ಯೂ ಪೇಪರ್ ಅಬ್ಸಾರ್ಬ್ ಮಾಡುತ್ತೆ. ಈಗ ನೋಡಿ ಈ ಥರ ಬರಬೇಕು. ಇದು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಇರುತ್ತೆ. ಸೊ ಇವಾಗ ನಿಮಗೆ ತೋರಿಸ್ತೀವಿ ಹೆಂಗೆ ಬಂದಿದೆ ಅಂತ. ಇದನ್ನು ಓಪನ್ ಮಾಡಿ ನೋಡಿದ್ರೆ ನೋಡಿ, ಸಾಫ್ಟಾಗಿ ಕ್ರಿಸ್ಪಿಯಾಗಿ ಈ ಥರ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಸೊ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಗುಡ್ ಬೈ.